ಮಜ್ಜಿಗೆ ಸಾರು ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ, ಅಷ್ಟೇ ರುಚಿ ಇರ್ತದೆ. ಅನ್ನದ ಜೊತೆಗೆ ಅಂತೂ ಭಾರಿ ಸೂಪರ್ ಆಗಿರ್ತದೆ. ಫ್ರೆಂಡ್ಸ್, ನಾನಿವತ್ತು ಅಜ್ಜಿಯಂದಿರು ವಿಶೇಷವಾಗಿ ಮೊಮ್ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದಂತಹ ಹಳೇ ಕಾಲದ ರೆಸಿಪಿ ಮಜ್ಜಿಗೆ ಸಾರು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಸಿಂಪಲ್ ಆಗಿದೆ, ಹಾಗೆಯೇ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಮಾಡೋದಂತ ಹೇಳಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವಿವತ್ತು ಮಾಡುವಂತಹ ಮಜ್ಜಿಗೆ ಸಾರಿಗೆ ಫಸ್ಟಿಗೆ ನಾವು ಮಜ್ಜಿಗೆಯನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ 3/4 ಲೋಟ ಆಗುವಷ್ಟು ಗಟ್ಟಿ ಮೊಸರನ್ನು ತಗೊಂಡಿದ್ದೇನೆ. ಗಟ್ಟಿ ಮೊಸರಿದೆ ನೋಡಿ. ಅದಕ್ಕೆ ಒಂದು 3/4 ಲೋಟದಷ್ಟು ನೀರನ್ನು ಸೇರಿಸಿ ಆ ಗಂಟೆಲ್ಲ ಬಿಡಿಸುವ. ಗಟ್ಟಿ ಮೊಸರು ಸ್ವಲ್ಪ ಗಟ್ಟಿ ಇರ್ತದೆ, ಗಂಟು ಇರ್ತದೆ. ಅದನ್ನೆಲ್ಲ ಈ ಥರ ಮಾಡಿಕೊಂಡು ಹದ ಮಾಡಿಕೊಳ್ಳುವ. ಗಟ್ಟಿ ಮೊಸರನ್ನು ಹದ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೇನೆ ನೋಡಿ. ಗಟ್ಟಿ ಮೊಸರಿಂದ ನೀರು ಮಜ್ಜಿಗೆ ಆಯಿತು ನೋಡಿ. ಇದಕ್ಕೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ನಾವು ಮಜ್ಜಿಗೆ ಸಾರಿಗೆ ಬೇಕಾಗಿ ಒಗ್ಗರಣೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಸಾಲೆ ಒಗ್ಗರಣೆಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಎಣ್ಣೆಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ. ಸಾಸಿವೆ ಸ್ವಲ್ಪ ಚಿಟಪಟ ಅಂತೇಳಿ ಸಿಡಿಬೇಕು. ಹಾಗೆಯೇ ಜೀರಿಗೆ ಸ್ವಲ್ಪ ಬಾಡಲಿ. ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ. ಉದ್ದಿನಬೇಳೆ ಹಾಗೆಯೇ ಕಡಲೆಬೇಳೆ ಎರಡೂ ಕೂಡ ಸ್ವಲ್ಪ ಕೆಂಪಾಗಬೇಕು. ಇನ್ನು ನಾನು ಒಂದು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ. ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ. ಬ್ಯಾಡಿಗೆ ಮೆಣಸು ಕೂಡ ಸ್ವಲ್ಪ ಉಬ್ಬಿ ಬರಲಿ. 2 ಎಸಳು ಕರಿಬೇವನ್ನು ಹಾಕ್ಕೊಳ್ಳುವ. ಕರಿಬೇವು ಹಾಕೋದ್ರಿಂದ ನಮ್ಮ ಮಜ್ಜಿಗೆ ಸಾರು ಒಳ್ಳೆ ಪರಿಮಳ ಬರ್ತದೆ. 1 ಈರುಳ್ಳಿಯನ್ನು ನಾನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಇವಾಗ ಹಾಕ್ಕೊಂಡೆ. ಉದ್ದ ಕಟ್ ಮಾಡ್ಬೋದು ಅಥವಾ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ಅದನ್ನು ಈರುಳ್ಳಿಯನ್ನು ಸರಿ ಬಾಡಿಸಬೇಕು. ಅಂದರೆ ತುಂಬ ಸ್ಮೂತ್ ಆಗೋ ತನಕ ನಾವು ಇದನ್ನು ಬಾಡಿಸಬೇಕು. ನೋಡಿ, ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ನೀರುಳ್ಳಿ ಸ್ವಲ್ಪ ಡ್ರೈ ಆದಾಗೆ ಕಂಡಿತು. ನೀರುಳ್ಳಿ ಸರಿ ಎಣ್ಣೆಯಲ್ಲೇ ಬಾಡಬೇಕು, ಆವಾಗಲೇ ಚೆನ್ನಾಗಿರ್ತದೆ ನಮ್ಮ ಮಜ್ಜಿಗೆ ಸಾರು. ನಾನು ಖಾರಕ್ಕೆ ಬೇಕಾಗಿ ಇಲ್ಲೊಂದು 2 ಹಸಿಮೆಣಸನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿ ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಂಡೆ. ಆವಾಗ ಅದರ ಖಾರ ಕೂಡ ಚೆನ್ನಾಗಿ ಬಿಡ್ತದೆ, ಹಾಗೆ ಫ್ಲೇವರ್ ಒಳ್ಳೆ ಕೊಡ್ತದೆ. ಇದರ ಒಟ್ಟಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, ಹಾಗೆಯೇ ಚಿಟಿಕೆ ಇಂಗನ್ನು ನೀರು ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗಲೇ ಹಾಕ್ಕೊಳ್ತೇನೆ. ಒಗ್ಗರಣೆ ಮಸಾಲೆ ರೆಡಿ ಆಯಿತು ನೋಡಿ. ಇನ್ನು ನಾವು ಇದಕ್ಕೆ ಡೈರೆಕ್ಟಾಗಿ ಮಜ್ಜಿಗೆಯನ್ನು ಸೇರಿಸಲಿಕ್ಕಿಲ್ಲ. ಇದು ಸ್ವಲ್ಪ ತಣ್ಣಗಾಗಬೇಕು. ನಾವು ಬಿಸಿ ಬಿಸಿ ಇದ್ದಾಗಲೇ ಅದಕ್ಕೆ ನಾವು ಮಜ್ಜಿಗೆಯನ್ನು ಹಾಕಬಾರ್ದು. ಸ್ವಲ್ಪ ತಣಿಲಿಕ್ಕೆ ಒಂದು 10 ನಿಮಿಷ ಹಾಕಿ ಬಿಡುವ. ಫುಲ್ ತಣಿದಾದ ಮೇಲೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿದರೆ ಆಯಿತು. ನಾವೆಲ್ಲ ಚಿಕ್ಕದಿರಬೇಕಾದ್ರೆ ರಜೆ ಸಿಗ್ತದೆ ನೋಡಿ, ಆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರಜೆ ಸಿಗಬೇಕಾದ್ರೆ ನಾವು ಅಜ್ಜಿ ಮನೆಗೆ ಹೋಗ್ತಿದ್ವಿ. ಆವಾಗ ಅಜ್ಜಿಯೆಲ್ಲ ನಮಗೆ ಉಂಟಲ್ಲ ಈ ಮಜ್ಜಿಗೆ ಸಾರೆಲ್ಲ ಜಾಸ್ತಿ ಮಾಡಿ ಕೊಡ್ತಾಯಿದ್ರು. ಅಂದರೆ ಆ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬ ಹೀಟ್ ಇರ್ತದೆ ನೋಡಿ, ನಮ್ಮ ದೇಹಕ್ಕೆ ಕೂಡ ತಂಪಾಗಬೇಕು. ಹಾಗೆಯೇ ಈ ಮಜ್ಜಿಗೆ ಸಾರು ಏನು ತರಕಾರಿ ಇಲ್ಲದ್ರೂ ಕೂಡ ಮಾಡ್ಬೋದು ಸಿಂಪಲ್ಲಾಗಿ. ಹಾಗಾಗಿ ನಾನು ಅಜ್ಜಿಯಿಂದ ಕಲಿತ ಒಂದು ರೆಸಿಪಿ ತುಂಬಾ ಚೆನ್ನಾಗಿರ್ತದೆ, ನಮಗೆಲ್ಲ ಭಾರಿ ಇಷ್ಟ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಎಲ್ರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ರೆಸಿಪಿ. ಅನ್ನದ ಜೊತೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್. ಒಗ್ಗರಣೆ ಮಸಾಲೆ ಫುಲ್ ತಂದಿದೆ. ಇನ್ನು ನಾವು ಇದಕ್ಕೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡುವ. ಚೆಂದ ಮಾಡಿ ಮಿಕ್ಸ್ ಮಾಡುವ. ಒಗ್ಗರಣೆ ಮಸಾಲೆ ಈ ಮೊಸರಿಗೆಲ್ಲ ಹಿಡಿಬೇಕು, ಎಲ್ಲ ಕಡೆಗೆ ಬರಬೇಕು. ಫುಲ್ಲು ಮಿಕ್ಸ್ ಮಾಡುವ. ಮಜ್ಜಿಗೆ ಸಾರು ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಉಂಟು, ಅಷ್ಟೇ ರುಚಿ ಇರ್ತದೆ. ಅನ್ನದ ಜೊತೆಗೆ ಅಂತೂ ಭಾರಿ ಸೂಪರಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇವತ್ತಿನ ಸಿಂಪಲ್ ಆದ ಮಜ್ಜಿಗೆ ಸಾರು ಯಾವ ರೀತಿ ಮಾಡೋದಂತ ಹೇಳಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.